ನಮಸ್ಕಾರಗಳು ಸ್ನೇಹಿತರೆ. ನಾನು ನಿಮ್ಮ ಕಲ್ಯಾಣ್ ರಾಜ್ ಗೋಬೂರ್ಕರ್. ಧರ್ಮಪೀಠ ವಾಹಿನಿಗೆ ತಮಗೆಲ್ಲ ಸ್ವಾಗತ. ದ್ವಾದಶ ಜ್ಯೋತಿರ್ಲಿಂಗಗಳು ಮಾಲಿಕೆಯ 9ನೇ ಸಂಚಿಕೆಯಲ್ಲಿ ಶ್ರೀ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗದ ಮಹಿಮೆ ಮತ್ತು ಪೌರಾಣಿಕ ಹಿನ್ನೆಲೆಯನ್ನ ತಿಳಿಯೋಣ. ಸ್ನೇಹಿತರೆ, ಒಂದು ದೇವಸ್ಥಾನ ನಿರ್ಮಿಸಿ ಅಲ್ಲಿ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾದರೆ ಕನಕಾದಿ ವಸ್ತುಗಳು ಹಾಕಿ ದಿವ್ಯ ಶಕ್ತಿಯನ್ನು ಆಹ್ವಾನ ಮಾಡಿ ಶಾಸ್ತ್ರಕ್ಕನುಗುಣವಾಗಿ ಒಂದು ಅವ್ಯಕ್ತ ಶಕ್ತಿಯನ್ನು ಕೇಂದ್ರೀಕರಿಸುವುದೇ ಆಗಿದೆ. ಅದರಿಂದ ಸಕಾರಾತ್ಮಕ ತರಂಗಗಳು ಉತ್ಪತ್ತಿ ಹೊಂದಿ ಪರಿಸರವನ್ನು ಮತ್ತು ಆ ಪರಿಸರದ ಪ್ರವೇಶ ಮಾಡಿದ ಪ್ರಾಣಿ, ಪಕ್ಷಿ, ಮನುಷ್ಯ ಹೀಗೆ ಯಾವುದೇ ಜೀವ ಸಂಕುಲವು ಸಾತ್ವಿಕ ಗುಣ ಸ್ವಭಾವ ಹೊಂದುವುದು ಮೂಲ ಉದ್ದೇಶವಾಗಿದೆ. ಆದರೆ ಜ್ಯೋತಿರ್ಲಿಂಗಗಳು ವಿಚಾರಕ್ಕೆ ಬಂದಾಗ ಇಲ್ಲಿ ಘಟಿಸುವ ಸಂಗತಿಯೇ ಬೇರೆ. ಸಾಕ್ಷಾತ್ ಪರಶಿವನ ಶಕ್ತಿ ಜ್ಯೋತಿ ರೂಪ ತಾಳಿ ಅದು ಒಂದು ಲಿಂಗದ ರೂಪದಲ್ಲೋ ಅಥವಾ ಒಂದು ಶಿಲೆಯ ರೂಪದಲ್ಲೋ ಗೋಚರಿಸಿದ್ದಕ್ಕೆ ಜ್ಯೋತಿರ್ಲಿಂಗ ಎಂದು ಹೇಳಲಾಗುವುದು. ಅಂತಹ ವಿಗ್ರಹಗಳಲ್ಲಿ ಅಥವಾ ಲಿಂಗಗಳಲ್ಲಿ ಅಪಾರ ಪ್ರಮಾಣದ ಶಕ್ತಿ ಕೇಂದ್ರೀಕೃತವಾಗುವುದರಿಂದ ಅದರ ಸಂಪರ್ಕಕ್ಕೆ ಭಕ್ತಿ ಭಾವದಿಂದ ಬಂದಾಗ ಮನೋಕಾಮನೆಗಳು ಸಂಪೂರ್ಣವಾಗಿ ಪರಿಪೂರ್ಣ ಹೊಂದುವವು ಎಂದು ಶಾಸ್ತ್ರಗಳು, ಧರ್ಮಗ್ರಂಥಗಳು ಹೇಳುತ್ತವೆ. ಹಾಗಾಗಿ ಎಲ್ಲ ಜ್ಯೋತಿರ್ಲಿಂಗಗಳಲ್ಲಿ ಶಕ್ತಿ ಮತ್ತು ಮಹಿಮೆ ಅಪಾರ. ಈಗ ನಾವು ನೋಡುತ್ತಿರುವ ಶ್ರೀ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗವೂ ಕೂಡ ಅಪಾರ ಫಲಗಳನ್ನು ನೀಡುವ ಜ್ಯೋತಿರ್ಲಿಂಗವಾಗಿದೆ. ಈ ಜ್ಯೋತಿರ್ಲಿಂಗ 11 ಅಂಗುಷ್ಟ ಎತ್ತರವಿದ್ದು ಮೇಲ್ಭಾಗದಲ್ಲಿ 1 ಅಂಗುಷ್ಟದಷ್ಟು ಆಕಾರದ ಗುಳಿ ಇರುವುದು ಕಾಣುತ್ತದೆ. ಈ ಗುಳಿಯನ್ನು ರಾವಣನ ಅಂಗುಷ್ಟದ ಗುರುತು ಎಂದು ಹೇಳಲಾಗುವುದು. ಈ ಜ್ಯೋತಿರ್ಲಿಂಗದ ದರ್ಶನ ಮಾಡುವ ಪ್ರತಿಯೊಬ್ಬರ ಪಾಪಕರ್ಮಗಳು ಸರ್ವತಾ ನಿರ್ನಾಮವಾಗುತ್ತವೆ. ದರ್ಶನಕ್ಕೆ ಬರುವ ಭಕ್ತರು ದೂರ ದೂರದಿಂದ ಪವಿತ್ರ ಜಲ ತೀರ್ಥಗಳನ್ನು ತಂದು ಅಭಿಷೇಕ ಮಾಡುತ್ತಾರೆ. ಹಾಗೆ ಮಾಡುವುದರಿಂದ ಸಕಲ ರೋಗಗಳು ನಾಶ ಹೊಂದಿ ದೀರ್ಘಾಯುಷಿ ಆಗುವರು ಎಂದು ಶಾಸ್ತ್ರಗಳು ಹೇಳುತ್ತವೆ. ಇಂತಹ ದಿವ್ಯ ಶಕ್ತಿ ಹೊಂದಿರುವ ಈ ಜ್ಯೋತಿರ್ಲಿಂಗದ ಕುರಿತು ಪುರಾಣಗಳಲ್ಲಿ ವರ್ಣಿಸಲಾಗಿದೆ ಮತ್ತು ಜನಮಾನಸದಲ್ಲಿ ಬೆರೆತು ಹೋಗಿರುವ ಪಾತ್ರಗಳೇ ಈ ಜ್ಯೋತಿರ್ಲಿಂಗವು ಭೂಮಿಯ ಮೇಲೆ ಸ್ಥಾಪನೆಗೊಳ್ಳಲು ಕಾರಣವೆಂದು ತಿಳಿದಾಗ ನೀವು ಆಶ್ಚರ್ಯಪಡುವಿರಿ. ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗದ ಸನ್ನಿಧಿಯು ಜಾರ್ಖಂಡ್ ರಾಜ್ಯದ ಸೆಂಥಾಲ ಎಂಬ ಪ್ರದೇಶದಲ್ಲಿದೆ. ರಾಕ್ಷಸ ರಾಜ ದಶಕಂಠ ರಾವಣನ ವಿಷಯ ನಮಗೆಲ್ಲ ತಿಳಿದೇ ಇದೆ. ಮಹಾಬ್ರಾಹ್ಮಣ, ಮಹಾನ್ ಶಿವಭಕ್ತ, ಮಹಾನ್ ಜ್ಯೋತಿಷಿ, 10 ತಲೆ ರಾವಣ, ಲಂಕಾಧಿಪತಿ ರಾವಣ ಹೀಗೆ ಅನೇಕ ಹೆಸರುಗಳಿಂದ ಅವನು ಚಿರಪರಿಚಿತ. ಅಂತಹ ರಾವಣ ತನ್ನ ತಾಯಿಯ ಆಸೆಯಂತೆ ಶಿವನ ಆತ್ಮಲಿಂಗವನ್ನೇ ಭೂಮಿಗೆ ತರಲು ಬಯಸಿ ಘೋರ ತಪಸ್ಸನ್ನು ಮಾಡುತ್ತಾನೆ. ಅವನು ಎಷ್ಟೇ ಘೋರ ತಪಸ್ಸು ಮಾಡಿದರೂ ಮಹಾದೇವನು ಪ್ರಸನ್ನನಾಗುವುದಿಲ್ಲ. ಆಗ ರಾವಣ ಮಹಾದೇವನನ್ನು ಒಲಿಸಿಕೊಳ್ಳಲೇಬೇಕು ಎಂಬ ಹಠದಿಂದ ತನ್ನ ಒಂದೊಂದೇ ತಲೆಯನ್ನು ಕತ್ತರಿಸತೊಡಗುವ ಮತ್ತು ಆ ಕತ್ತರಿಸಿದ ತಲೆಯನ್ನು ದೇವರಿಗೆ, ಅಂದರೆ ಮಹಾದೇವನಿಗೆ ಅರ್ಪಿಸುತ್ತಾ ಹೋಗುವ. ಹೀಗೆ 9 ತಲೆಗಳನ್ನು ಕತ್ತರಿಸಿದ ನಂತರ ಕೊನೆಯ, ಅಂದರೆ 10ನೇ ತಲೆಯನ್ನು ಕತ್ತರಿಸಿಕೊಳ್ಳುವಾಗ ಮಹಾದೇವನು ಪ್ರಸನ್ನನಾಗಿ ಅವನ ಕೈ ಹಿಡಿದು ಕತ್ತರಿಸಿಕೊಳ್ಳುವುದನ್ನು ತಡೆದು ಮತ್ತು ಕತ್ತರಿಸಿಕೊಂಡಿದ್ದ 9 ತಲೆಗಳನ್ನು ಮತ್ತೆ ಜೋಡಿಸಿ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನಗೆ ಏನು ಬೇಕು ವರವನ್ನು ಕೇಳು ಎಂದು ಮಹಾದೇವನು ಹೇಳುವನು. ಆಗ ಸಂತೋಷಗೊಂಡ ರಾವಣನು ಮಹಾದೇವನ ಮುಂದೆ ಧನ್ಯತಾ ಭಾವದಿಂದ ಕೈ ಮುಗಿದು, ಪರಮಾತ್ಮ, ನಿನ್ನ ಆತ್ಮಲಿಂಗವನ್ನು ನನ್ನ ಲಂಕೆಗೆ ತೆಗೆದುಕೊಂಡು ಹೋಗಲು ಕರುಣಿಸಬೇಕು ಎಂದು ಬೇಡಿಕೊಳ್ಳುವನು. ಮಹಾದೇವನಿಗೆ ಅವನ ಮನಸ್ಸಿನ ಭಾವನೆ ಮೊದಲೇ ತಿಳಿದಿತ್ತು. ಭಕ್ತನು ಕೇಳಿದ ವರವನ್ನು ಕರುಣಿಸುವುದರಲ್ಲಿ ಯಾವತ್ತೂ ಮಹಾದೇವನು ಹಿಂದೆ ನೋಡುವುದಿಲ್ಲ.
ಆದರೂ ರಾವಣನಿಗೆ, ನೀನು ಆತ್ಮಲಿಂಗವನ್ನು ಪಡೆದು ಲಂಕೆಗೆ ಕೊಂಡೊಯ್ಯಬಹುದು, ಆದರೆ ನಿನ್ನ ಗುರಿ ನೀನು ತಲುಪುವವರೆಗೂ ಆತ್ಮಲಿಂಗವನ್ನು ನೆಲದ ಮೇಲೆ ಇಡುವ ಹಾಗಿಲ್ಲ. ಒಂದು ವೇಳೆ ನೆಲದ ಮೇಲೆ ಇಟ್ಟ ಪಕ್ಷದಲ್ಲಿ ಮತ್ತೆ ನೀನು ಆತ್ಮಲಿಂಗವನ್ನು ಕದಲಿಸಲಾರೆ, ಅದು ಅಲ್ಲೇ ಸ್ಥಿರವಾಗುವುದು ಎಂದು ಹೇಳುವರು. ಆಗ ರಾವಣನು, ಖಂಡಿತ ಅಂತಹ ಕಾರ್ಯ ಮಾಡಲಾರೆ, ಆತ್ಮಲಿಂಗ ಕರುಣಿಸು ಮಹಾದೇವ ಎಂದು ಮತ್ತೆ ಹೇಳಿದಾಗ ಪರಮಾತ್ಮನು ಒಪ್ಪಿಕೊಂಡು ತನ್ನ ಆತ್ಮಲಿಂಗವನ್ನೇ ತೆಗೆದು ರಾವಣನ ಕೈಗೆ ನೀಡಿ ಮರೆಯಾಗುತ್ತಾನೆ. ಇಡೀ ಪ್ರಪಂಚವನ್ನೇ ಗೆದ್ದೆ ಎಂಬ ಸಂತೋಷದಿಂದ ರಾವಣನು ಆತ್ಮಲಿಂಗ ಹಿಡಿದು ಲಂಕೆಯತ್ತ ಹೊರಡುತ್ತಾನೆ. ಇದೆಲ್ಲವನ್ನು ಗಮನಿಸಿದ ನಾರದರು, ಒಂದು ವೇಳೆ ಶಿವನ ಆತ್ಮಲಿಂಗವೇ ಲಂಕೆಗೆ ಹೋದರೆ ರಾವಣನನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಹೇಗಾದರೂ ಮಾಡಿ ಇದನ್ನು ತಡೆಯಬೇಕು ಎಂದು ಯೋಚಿಸಿ ಶ್ರೀ ಗಣಪತಿ ದೇವರಿಗೆ ಈ ಕಾರ್ಯ ನಿನ್ನಿಂದಲೇ ಸಾಧ್ಯ ಎಂದು ಹೇಳುವರು. ಆಗ ಗಣಪತಿ ಮತ್ತು ವರುಣದೇವ ಉಪಾಯ ಮಾಡಿ ವರುಣದೇವನು ಜಲರೂಪದಲ್ಲಿ ರಾವಣನ ಉದರ ಸೇರುವರು. ಆಗ ರಾವಣನಿಗೆ ವಿಪರೀತ ಮೂತ್ರಬಾಧೆ ಪ್ರಾರಂಭಗೊಂಡು ಆತ್ಮಲಿಂಗವು ನೆಲದ ಮೇಲಿಡಲು ಸಾಧ್ಯವಾಗದೆ ಕಷ್ಟಪಡುತ್ತಿರುವಾಗ ಗಣಪತಿಯು ಒಬ್ಬ ಬೇಡರ ಬಾಲಕನ ರೂಪದಲ್ಲಿ ಅಲ್ಲಿಗೆ ಬರುವರು. ಆಗ ರಾವಣನು ಆ ಬಾಲಕನನ್ನು ಕರೆದು, ಕೆಲವು ಕ್ಷಣಗಳ ಕಾಲ ಈ ಲಿಂಗವನ್ನು ಕೈಯಲ್ಲಿ ಹಿಡಿದು ನಿಲ್ಲು, ನಾನು ಬರುತ್ತೇನೆ ಎಂದು ಹೇಳುವ. ಬಾಲಕ, ನನಗೆ ಅವಶ್ಯ ಕೆಲಸವಿದೆ, ನೀವು ಬೇಗ ಬನ್ನಿ, ನೀವು ಬಾರದೇ ಇದ್ದಲ್ಲಿ ನಾನಿದನ್ನು ನೆಲದ ಮೇಲಿಟ್ಟು ನನ್ನ ಪಾಡಿಗೆ ನಾನು ಹೊರಟು ಹೋಗುವೆನು ಎಂದು ಷರತ್ತು ಹಾಕುವನು. ಆಗಲಿ, ಬೇಗ ಬರುತ್ತೇನೆ ಎಂದು ಅವನ ಕೈಗೆ ಶಿವಲಿಂಗವನ್ನು ನೀಡಿ ಅಲ್ಲಿಂದ ದೂರ ಹೋಗುವನು. ಸ್ವಲ್ಪ ಸಮಯದ ನಂತರ ಗಣಪತಿಯು ಇದೇ ಸರಿಯಾದ ಸಮಯವೆಂದು ಅರಿತು 3 ಸಾರಿ ರಾವಣನಿಗೆ ಕೂಗಿ ಕರೆದಂತೆ ಮಾಡಿ ಶಿವಲಿಂಗವನ್ನು ಭೂಮಿಯ ಮೇಲಿಟ್ಟು ಮರೆಯಾಗುವನು. ಮೂತ್ರಬಾಧೆ ಮುಗಿಸಿಕೊಂಡು ಶುಚಿಯಾಗಿ ಓಡಿ ಬಂದ ರಾವಣನಿಗೆ ಶಿವಲಿಂಗ ನೆಲದ ಮೇಲೆ ಇರುವುದು ಕಂಡು ಗಾಬರಿಯಾಗುವುದು. ತಕ್ಷಣ ನೆಲದ ಮೇಲಿದ್ದ ಶಿವಲಿಂಗ ಕೈಗೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡುವ. ಆದರೆ ಶಿವಲಿಂಗವು ನೆಲ ಬಿಟ್ಟು ಸ್ವಲ್ಪವೂ ಕದಲುವುದಿಲ್ಲ. ಅವನು ಮತ್ತೆ ಮತ್ತೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಾಧ್ಯವಾಗುವುದಿಲ್ಲ. ಆದರೂ ರಾವಣನ ಪ್ರಯತ್ನ ನಿಲ್ಲುವುದಿಲ್ಲ. ಆಗ ಈ ಪ್ರಯತ್ನದಲ್ಲಿ ಅವನ ಹೆಬ್ಬೆರಳಿನ ಗುರುತು ಲಿಂಗದ ಮೇಲೆ ಮೂಡುವುದು. ಕೊನೆಗೆ ಬೇರೆ ಉಪಾಯ ಕಾಣದೆ ರಾವಣ ಶಿವಲಿಂಗವನ್ನು ಅಲ್ಲೇ ಬಿಟ್ಟು ಲಂಕೆಗೆ ಹೊರಟು ಹೋಗುವನು. ಆಗ ಬ್ರಹ್ಮ, ವಿಷ್ಣು ಮತ್ತು ದೇವಾನುದೇವತೆಗಳು ಅಲ್ಲಿಗೆ ಬಂದು ಆ ಲಿಂಗವನ್ನು ಪೂಜಿಸುವರು. ಹೀಗೆ ಶ್ರೀ ವೈದ್ಯನಾಥ ಜ್ಯೋತಿರ್ಲಿಂಗವು ನೆಲೆಸುವುದು. ವೈದ್ಯನಾಥ ಎಂದು ಹೇಗೆ ಹೆಸರು ಬಂತು ಎಂಬ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲಿಯೂ ಮೂಡುವುದು. ಗಣಪತಿಯು ಲಿಂಗವನ್ನು ನೆಲದ ಮೇಲೆ ಇಟ್ಟು ಹೊರಟು ಹೋದ ಮೇಲೆ ಆ ಲಿಂಗವನ್ನು ನೆಲದಿಂದ ತೆಗೆಯುವ ಪ್ರಯತ್ನದಲ್ಲಿ ರಾವಣನ ಮೈ ಕೈಗೆ ಸಾಕಷ್ಟು ಗಾಯಗಳಾಗಿರುತ್ತವೆ. ಆಗ ಆಕಾಶವಾಣಿಯೊಂದು ಮೊಳಗಿ, ಶಿವಲಿಂಗದ ಮೇಲೆ ಕೈ ಸವರಿ, ನಿನ್ನ ದೇಹದ ಮೇಲೆ ಆಗಿರುವ ಗಾಯಗಳ ಮೇಲೆ ಸವರಿಕೋ ಎಂದು ನುಡಿಯುತ್ತದೆ. ಆಗ ರಾವಣ ಹಾಗೆ ಮಾಡುತ್ತಾನೆ. ಆಗ ಅವನ ದೇಹದ ಮೇಲೆ ಎಲ್ಲ ಗಾಯಗಳು ಮಾಯವಾಗುತ್ತವೆ. ಆದ್ದರಿಂದ ಆ ಶಿವಲಿಂಗಕ್ಕೆ ವೈದ್ಯನಾಥ ಎಂಬ ಹೆಸರು ಬಂತು ಎಂದು ಹೇಳಲಾಗುತ್ತದೆ. ಮೊದಲೇ ಹೇಳಿದ ಹಾಗೆ ಈ ಜ್ಯೋತಿರ್ಲಿಂಗದ ದರ್ಶನ ಮಾಡಿದರೆ, ಪೂಜೆಯಲ್ಲಿ ಪಾಲ್ಗೊಂಡರೆ ಸಾಕು, ಎಲ್ಲ ರೋಗಗಳಿಂದ, ಶೋಕಗಳಿಂದ, ಇತರ ಎಲ್ಲ ಬಾಧೆಗಳಿಂದ ಮುಕ್ತರಾಗುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಸನಾತನ ಧರ್ಮದ ಸ್ವಾರಸ್ಯ. ಈ ಎಲ್ಲ ವಿಚಾರಗಳು ಪುರಾಣಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿವೆ. ಈ ಸಂಚಿಕೆ ನೋಡಿದ ಎಲ್ಲರಿಗೂ ಮತ್ತು ಎಲ್ಲರ ಕುಟುಂಬಗಳಿಗೂ ಆ ವೈದ್ಯನಾಥೇಶ್ವರ ಜ್ಯೋತಿರ್ಲಿಂಗವು ಶುಭವನ್ನು ಕರುಣಿಸಲಿ, ಸೌಭಾಗ್ಯ ನೀಡಿ ಕಾಪಾಡಲಿ ಎಂದು ಧರ್ಮಪೀಠ ವಾಹಿನಿಯು ಹಾರೈಸುತ್ತದೆ. ಸ್ನೇಹಿತರೆ, ನಿಮ್ಮೆಲ್ಲರ ಸಹಕಾರ ನಮಗೆ ಬಹಳ ಮುಖ್ಯ. ಇನ್ನೂ ಯಾರು ಧರ್ಮಪೀಠ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು. ಧರ್ಮಪೀಠ